Hey guys, welcome back to our YouTube channel. We are back with another video that is Guessing Kannada Actors. So, Guessing Kannada Actors ಅಂದ್ರೆ ಏನಪ್ಪಾ ಅಂದ್ರೆ ಹೇಳು. ಓಕೆ, ಗೆಸ್ಸಿಂಗ್ ಕನ್ನಡ ಆಕ್ಟರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ 2 ಫೋಲ್ಡರ್ ಮಾಡ್ಕೊಂಡು ಒಂದ್ ಫೋಲ್ಡರ್ ನಾನು ಇನ್ನೊಂದ್ ಫೋಲ್ಡರ್ ಇವಳು ಕ್ರಿಯೇಟ್ ಮಾಡಿ ಸೊ ಆ ಫೋಲ್ಡರ್ ಗಳಲ್ಲಿ ಕೆಲವು ಕನ್ನಡ ಆಕ್ಟರ್ ಗಳ ಫೋಟೋಸ್ ಗಳು ಇರ್ತವೆ. ಅದನ್ನ ನಾನ್ ಚೂಸ್ ಮಾಡಿರೋ ಫೋಟೋಸ್ ನ ಇವಳಿಗೆ ತೋರಿಸ್ತಾ ಹೋಗ್ತೀನಿ. ಇವಳು ಯಾವ ಆಕ್ಟರ್ ಅವರು ಅಂತ ಗೆಸ್ ಮಾಡ್ತಾ ಹೋಗ್ಬೇಕು. ಅದು ಚೈಲ್ಡ್ಹುಡ್ ಫೋಟೋಸ್. ಆಮೇಲೆ ಇವಳು ಅದೇ ತರ ಚೈಲ್ಡ್ಹುಡ್ ಫೋಟೋಸ್ ನ ಡೌನ್ಲೋಡ್ ಮಾಡಿಟ್ಟಿದ್ದಾರೆ. ಅದನ್ನ ನಾನ್ ಗೆಸ್ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ಏನಾದ್ರೂ ನಾನು ಗೆಸ್ ಮಾಡದೆ ಹೋದ್ರೆ ಇದು ಲಿಪ್ಸ್ಟಿಕ್. ಇದನ್ನ ನಾನು ಲಿಪ್ಸ್ಟಿಕ್ ಹಚ್ಕೊಳ್ಳಲ್ಲ. ಬರೀ ನಿಮ್ಮ ತುಟಿಗಳಿಗೆ ಏಕೆ, ಕಣ್ಣುಗಳಿಗೂ ಓಕೆ. ಇದನ್ನ ನಾನು ಫೇಸಿಗೆ ಹಚ್ತೀನಿ. ಅದೇ ತರ ಅರ್ಥ ಆಯ್ತಾ? ಈಗ ಯಾವ ಫೋಲ್ಡರ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ನೋಡೋಣ. ವಿಡಿಯೋ ಹೋಗೋಣ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಏನಂತೆ ಲೇಡೀಸ್ ಫಸ್ಟ್. ಇಲ್ಲ ಲೇಡೀಸ್ ಫಸ್ಟ್. ಅವನೇನೋ ಹೇಳಿದನೆ ಹೇಳ್ತಾ ಇದ್ದಾನೆ. ಓಕೆ ಸ್ಟಾರ್ಟ್ ಮಾಡೋಣ. ಈಗ ನೀವು ಗೆಸ್ ಮಾಡಕ್ ಆಗ್ತದ್ಯಾ ಅಂತ ನೋಡಿ. ಎಲ್ಲರೂ ಗೆಸ್ ಮಾಡೇ ಮಾಡ್ತಾರೆ. ನಿಜ ಕಂಡಿಡಕ್ ಆಗ್ತಿಲ್ವಾ? ಬಟ್ಟೆ ಗೊತ್ತಾಗ್ತಾ ಇಲ್ಲ ಅಷ್ಟು ಮಟ್ಟಿಗೆ. ಓಕೆ, ನೀನ್ ಬಟ್ಟೆ ಯಾಕೆ ನೋಡ್ತೆ, ಫೇಸ್ ನೋಡು. ಓಕೆ, ಯಶೋರ. ಓಕೆ ಓಕೆ, ಇದು ಯಾರು? ನಂಗೆ ಗೊತ್ತಿಲ್ಲ. ನನ್ ಮೂವೀಸ್ ಅಷ್ಟಾಗಿ ನೋಡಲ್ಲ. ಚೈಲ್ಡ್ಹುಡ್ ಗೊತ್ತಾಗ್ತಿಲ್ಲ. ಆರಾಮಾಗಿರಿ ಸುಬ್ಲಕ್ಷ್ಮಿ. ಆರಾಮಾಗಿ ಕಂಡಿಡಿಬೋದಪ್ಪ ಇದನ್ನ. ಕೊಡ್ಲಾ? ನನ್ ಪ್ರಕಾರ ಇದು ಯಾರಿಗೂ ಕಂಡಿಡಿಯಕ್ ಆಗಲ್ಲ ಅನ್ಕೋತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಡಿಫರೆಂಟ್ ಡೈರೆಕ್ಟರ್ ಅಂತ ಹೆಸರು ಇವ್ರಿಗೆ. ಮೂವೀಸ್ ಬಗ್ಗೆ ಗೊತ್ತಿಲ್ಲ ಅಷ್ಟಾಗಿ. ನಮ್ಗೆ ಗೊತ್ತಾಗ್ತಿಲ್ಲ. ಸೋತದ ಬಂದಿರೋ ಯಾರು ಅಲ್ಲ, ಉಪೇಂದ್ರ ಅವರು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಿಜವಾಗ್ಲೂ ಕಂಡಿಡಿಯಕ್ ಆಗ್ತಿಲ್ಲ. ನಾಮ ಇಲ್ಲ, ಹಿಂಗ್ ಮಾಡ್ಲಾ ಹಂಗೆಲ್ಲ ಮಾಡೋದಿಲ್ಲ ಅಂತ ಕುಟ್ಟಿ ಅಂತಾರ. ಹೆಂಗಿಲ್ಲ ಬೊಟ್ಟಿಲ್ಲ. ಅಮ್ಮ ನೀನ್ ದೊಡ್ಡ ಗಿಡಂಗಿಲ್ಲ ಬೊಟ್ಟಿಡ ಅಂತ. ಹೆಂಗಿದೆ? ಪಕ್ಕ ಕನ್ನಡದ ಹುಡುಗಿ, ಮುಖದಲ್ಲ ಕಳೆ ನೋಡು. ಇದೇ ತರ ನಂಗೆ ಚಿಕ್ಕದಾಗ ಸುಮ್ಮನೆ ಇಲ್ಲೆಲ್ಲಾರು ಇಲ್ಲಿ ಇಟ್ಬಿಡು. ನಿನ್ಗೂ ಚಿಕ್ಕದಾಗಿ ಇರ್ತೀನಿ. ಬಿಯರ್ಡ್ ಒಳಗೆ ಇಟ್ಬಿಡು, ಎಲ್ಲ ಕಾಣ್ಬಾರ್ದು ಆ ತರ. ಓಕೆ, ನೆಕ್ಸ್ಟ್ ಫೋಟೋ ಬರೋಣ. ನೆಕ್ಸ್ಟ್ ಫೋಟೋ ಬಂದು ಹಿಯರ್ ಇಸ್ ದ ಪರ್ಸನ್. ಇದು ಗೆಸ್ ಮಾಡ್ಬೋದು. ಅದು ತುಂಬಾ ಚೈಲ್ಡ್ಹುಡ್ ತರ ಆಗೋದು, ಅಂದ್ರೆ ಬೇಬಿ ಪಿಕ್ ತರ ಆಗೋಯ್ತು. ಬಟ್ ದೆನ್ ಗೆಸ್ ಮಾಡ್ಬೋದು ಅನ್ಕೋತೀನಿ. ಯು ಕ್ಯಾನ್ ಟ್ರೈ. ಇದು ಕ್ಲೂ ತರ ತಗೋಬೋದಾ? ಬೇಬಿ ಪಿಕ್ ಕ್ಲೂ ಏನು ನಂಗೆ ಗೊತ್ತಿಲ್ಲ. ಚೈಲ್ಡ್ ಆರ್ಟಿಸ್ಟ್ ಆಗಿದ್ರಾ? ಗೊತ್ತಿಲ್ಲ. ಅದು ಬೇಬಿ ಶಾಮಿಲಿನ? ನಂಗೆ ಗೊತ್ತಿಲ್ಲ. ನೀನ್ ಜಸ್ಟ್ ಫೇಸ್ ಕಟ್ ಹೇಗಿದೆ ಅಂತ ನೋಡಿ. ಕಟ್ಟು ಗೊತ್ತಾಗ್ತಿಲ್ಲ. ಸರಿ, 3 ಎಣಿಸ್ತೀನಿ. 1 2 ಹೀರೋ ಇಷ್ಟು ಬೇಗ ಎಣಿಸ್ಬಿಟ್ರೆ ನೀವು ಈ ತರ ಕೌಂಟ್ ಹೇಳ್ಬೇಕು. ಇವಾಗ 1 ಅಂದು, ಆಮೇಲೆ ಈಗ ನೈಟ್, ತಿರ್ಗಾ ಬೆಳಗ್ಗೆ ಎದ್ದು 2 ಅಂದ, ಮಧ್ಯಾಹ್ನ 3 ಅಂದ, ಹಂಗಲ್ಲ. ಬೆಳಗ್ಗೆ ಎದ್ದು 2 ಅಂದ್ರೆ ಏನಂತಿದ್ದೀನಿ ಅಪ್ಪ ದೇವ್ರ ಅಂತ. ಸುಳ್ಳುಗಾಯಿ ನಂಬೇಡಿ ಹಿಂಗೆಲ್ಲ. ಇದಕ್ಕಿಂತ ಡಬಲ್ ಮಾತಾಡ್ಕೊಂಡು. ಓಕೆ, ಗೊತ್ತಾಗ್ತಿಲ್ಲ. ನಾನು ಚಿಕ್ಕದಾಗಿ ಹಾಕ್ತೀನಿ.
ಓಕೆ. ಸೊ ಯೋರ್ ಆನ್ಸರ್ ಇಸ್ ರಾಂಗ್. ಚಿಕ್ಕದಾಗಿ ಹಾಕಿದ್ದೀನಿ ಅಲ್ವಾ ಗೈಸ್? ಇದು ಚಿಕ್ಕದ? ಹೌದು 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 ಹೌದು. ಆನ್ಸರ್ ರಾಂಗ್ ಅಂದ್ಮೇಲೆ ರಾಂಗ್ ಹಾಕ್ಬೇಕು. ರೋಡಲ್ಲಿ ಹೋಗ್ಬೇಕಾದ್ರೆ ನಿಷೇಧ ಬೋರ್ಡಿಂಗ್ ಹಾಕೋದು ಎಂಟ್ರಿ ಅಂತ ಎಷ್ಟು ದಪ್ಪ ಇಟ್ಟು ಮಾತಾಡ್ಬೋದು. We can move on to the next question. I mean next photo. ಇದ್ಯಾ ಗೆಸ್ ಮಾಡು. ಇದು ನಾನು ಗೆಸ್ ಮಾಡಿದೆ. ಯಾರು? ಅಪ್ಪು ಸರ್ ತಾನೆ? ನೀನೇ ರಾಜಕುಮಾರ. ಇದು ಎಲ್ಲರೂ ಗೆಸ್ ಮಾಡ್ಬಿಡ್ತೀರಾ? ಸೊ ಐ ವಾಂಟ್. ಏನಿಲ್ಲ, ಇಬ್ಬರದು ಒಂದೊಂದು ಪಾಯಿಂಟ್ ಆಗಿದೆ ಅಷ್ಟೇ. ನೀನ್ ಕಂಡಿಡ್ದ ಸ್ಟಾರ್ಟಿಂಗು? ಮತ್ತೆ ಹೌದಾ? ಹ್ಞೂ ನಾನು ಕಂಡಿಡ್ದೆ. ಕಂಡಿಡ್ದೆ? ಅಪ್ಪ ಎಷ್ಟು ಮೋಸ ನೋಡಿ ಗೈಸ್, ನಿಮ್ ಮುಂದೆ ಎಷ್ಟು ಮೋಸ, ಚೀಟಿಂಗ್. ಓಕೆ, ಈಗ ಏನಿದು? ನಾನು ಎಲ್ಲ ಹೀರೋಗಳು ತೋರಿಸ್ತೀನಿ, ಎಲ್ಲ ಹೀರೋಯಿನ್ಗಳು ತೋರಿಸ್ತಿದ್ಯಾ? ನಿನಗೆ ಅದು ಗೊತ್ತಾಗ್ತಿಲ್ಲ, ನನಗೆ ಇದು ಗೊತ್ತಾಗ್ತಿಲ್ಲ. ಇಲ್ಲ, ಹೀರೋಗಳು ಇದೆ. ಓಕೆ, ನಾನು ಎರಡು ವಿಕ್ಸ್ ತಂದಿದ್ದೀನಿ. ಯಾರಪ್ಪ ಇದು? ನನ್ಗೆ ಯಾಕೋ ನಿಂದೆ ಚೈಲ್ಡ್ಹುಡ್ ಫೋಟೋ ಆಗ್ತಿದೆ. ನಮ್ಗೆ ಚೈಲ್ಡ್ಹುಡ್ ಫೋಟೋನಾ? ಅದನ್ನ ತಗೊಬಂದ್ಬಿಟ್ಟ. ಇವ್ರು ಚೈಲ್ಡ್ಹುಡ್ ಫೋಟೋ ಯಾರಿಗಾದ್ರು ನೋಡ್ಬೇಕು ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಇದು ಯಾರಪ್ಪ? ಹಳೆ ಆಕ್ಟ್ರಾ? ಹಳೆ ಆಕ್ಟರ್ ಏನಲ್ಲ. ಆಯ್ತು, 3 ಎಣಿಸ್ತೀನಿ. 1 ಓಕೆ 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 ವೇಟ್ 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 ಸ್ಟಾಪ್. ಸೈಲೆನ್ಸ್. ಯುವರ್ ಆನ್ಸರ್ ಇಸ್ ಏನ್ ಹಾಕೋಣ? ನಿನ್ನ ಹೆಸರು ಬರ್ಬಿಡು. ಹೌದಲ್ವಾ? ಹಣೆ ಮೇಲೆ ಎಮ್ಮು. ಅದು ಲಿಪ್ಸ್ಟಿಕ್ ಬೇಗ ಖಾಲಿ ಆಗ್ಬಿಡುತ್ತಮ್ಮ, ನಿನ್ ತರ ವೇಸ್ಟ್ ಮಾಡಕ್ ಹೋಗ್ಬೇಡ. ಅಯ್ಯೋ ಪಾಪ ಚಿತಾನೆ ನೀನು. ನಿಮ್ಗೆ ಏನಕ್ಕಾದ್ರು ಬೇಕು ಅಂತ ಹಾಕೊಳಕ್ಕೆ ಈ ತರ ಅಲ್ಲ ನಾ ಖಾಲಿ ಮಾಡೋದು. ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ನಮ್ದು. ಈ ಸರಿ ಇವಳಿ ಮುಖ ತುಂಬಾ ಪೈಟ್ ಹಾಕ್ತೀನಿ. ನಂಗೆ ಗೊತ್ತು. ಇದ್ರಲ್ಲಿ ಯಾರನ್ನ ಕೇಳ್ತಿದ್ಯಾ? ಇಬ್ರು ಹೇಳ್ಬೇಕು. ನಂಗೆ ಗೊತ್ತಾಯ್ತು. ಇದು ನಂಗೆ ನೇಮ್ ಗೊತ್ತಾಗ್ತಿಲ್ಲ. ನಂಗೆ ಗೊತ್ತು, ಮುಖ ಕಂಡಿಡ್ದೆ ಅಂದ್ಬಿಟ್ಟು ನಂಗೆ ಹೆಸರು. ಲೈಕ್ ಇವರಿಬ್ರು ಅಣ್ಣ ತಮ್ಮದಿರು. ಇದ್ರಲ್ಲಿ ಇವರೊಬ್ರು ಈಗಿಲ್ಲ ಅಲ್ವಾ? ಸೊ ಇವ್ರ ಅದೇ ಬಂಗಾರ ಈ ಸಾಂಗ್ ಅಲ್ಲಿ ಟಿಕ್ ಟಿಕ್ ಇರು ಹೇಳ್ತಾ ಇದೀನಿ ತಾನೇ. ಇರು ನಿಂತರ ನಾನು ಪಾಸ್ ಮಾಡಿದ್ರೆ ಅಟ್ಲೀಸ್ಟ್ ಏನೋ ಟ್ರೈನ್ ಹೇಳ್ತಾ ಇದೀನಿ. ಅದೇ ಇದು ಗೀತಾಂಜಲಿ ಅಂತ ಟಿಕ್ ಟಿಕ್ ಇದು ಇವ್ರದ್ದು ಗೊತ್ತಿಲ್ಲ ಅಣ್ಣ. ಅದು ಯಾವ ಮೂವಿ ಅಂತ ಹೇಳ್ತೀನಿ, ನಂಗೆ ಹೆಸರು ಗೊತ್ತಿಲ್ಲ. ಯಾವ ಇದು ಟಿಕ್ ಟಿಕ್ ಮುಂಗಾರು ಮಳೆ ಮೂವಿಲಿ ಟಿಕ್ ಟಿಕ್ ಪೂಜಾ ಗಾಂಧಿ ಅವರ ಅಪ್ಪ. ಹಂಗೆಲ್ಲ ಇಲ್ಲ. ನಾನು ಗೆಸ್ ಮಾಡಿದ್ದೀನಿ. ಇಲ್ಲ 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 ಏನಿಲ್ಲ ಏನಿಲ್ಲ. ಯಾಕೆ ಹೊಡ್ತಿದ್ಯಾ? ಮತ್ತೆ ನಾನು ಎಷ್ಟು ಹೇಳಿದ್ರು ಸುಮ್ಮನೆ ಆಗ್ತಿಲ್ಲ. ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಆಕ್ಟಿವೇಶನ್ ಥಿಂಗ್ಸ್ ಇಲ್ಲ ಇಲ್ಲ ಅಂದ್ರೆ ಇಲ್ಲ. ನಾನು ಗೆಸ್ ಮಾಡಿದ್ದೀನಿ. ಈ ತರ ಯಾಕೆ ಹಿಂಗೆ ಇದ್ ಮಾಡ್ಬೇಕು? ಕೊಡಮ್ಮಲ್ಲಿ ಎಡೆ ಡಾಟ್ ಇಟ್ಬಿಡ್ತೀನಿ ಅಷ್ಟೇ. ಏನಿಲ್ಲ, ಇಲ್ಲ ಇಲ್ಲ ಇಲ್ಲ, ತುಂಬಾ ಚುಕ್ಕಿ ಇಟ್ಕೊಂಡೆ ಚೆನ್ನಾಗಿ ಇಲ್ಲ. ನಾನು ಹೇಳಿದ್ದೀನಿ ಅಷ್ಟೇ. ಯಪ್ಪ ಎಷ್ಟು ಚೀಟಿಂಗ್. ನಾನು ಹಿಂಗೆ ಗೆಸ್ ಮಾಡ್ಬೋದಿತ್ತು ತಾನೆ? ಗೆಸ್ ಮಾಡ್ಬೇಕಿತ್ತು. ಮಾಡ್ಲಿಲ್ವಲ್ಲ? ಅದೇ ನೀನ್ ಮಾಡ್ಲಿಲ್ಲ, ನಾನೇನು ಹೇಳ. ಓಕೆ, ನಾನೇ ಹೇಳ್ಬಿಡ್ತೀನಿ. ಈ ಶಂಕರ್ ನಾಗ್ ಸರ್ ಮತ್ತೆ ಅನಂತ್ ನಾಗ್ ಸರ್. ಓಕೆನಾ? ನೆಕ್ಸ್ಟ್ ನೀನು. ನಾನು ಇದು ಈಸಿಯಾಗಿ ಗೆಸ್ ಮಾಡ್ಬೋದು. ಎಲ್ಲರೂ ಆರಾಮಾಗಿ ಗೆಸ್ ಮಾಡ್ಬೋದು, ಯಾಕಂದ್ರೆ ಈಗ್ಲೂ ಇವ್ರು ಹಿಂಗೆ ಇದ್ದಾರೆ. ಒಂದ್ ಸ್ವಲ್ಪ ಚೇಂಜಸ್ ಅಷ್ಟೇ. ಗೊತ್ತಾಯ್ತು. ನೀನಾಸಂ ಸತೀಶ್ ಅವರು. ಏನಾಯ್ತು? ಕ್ರಿಕೆಟ್ ಆಡಿದ್ವಿ, ಬಟ್ ನೀನ್ ತಾನೇ ಹೊಡೆದೆ. ಇಷ್ಟೊತ್ತು ತಗೊಂಡ ಸೀರಿಯಸ್? ನೀನಂತ ಹೇಳಿ ಕ್ಲೂ ಕೊಟ್ಟ ಮೇಲೆ ನನ್ಗೆ ಗೊತ್ತಾಗಿದ್ದು.
ಅಂದ್ರೆ ನನಗೆ ಇದೊಂದೇ ಆಕ್ಚುಲಿ ಸಿಗ್ತಿಲ್ಲ ಯಾವ್ದು ಚೈಲ್ಡ್ಹುಡ್ ಫೋಟೋಸ್ ಇಂಟರ್ನೆಟ್ ಅಲ್ಲಿ. ಈಗ ಇನ್ನೊಬ್ರು ಆಗ್ತೀನಿ ಫೋಟೋ ಲೆಜೆಂಡ್ರಿ ಆಕ್ಟರ್ ಗೆಸ್ ಮಾಡೋಕೆ ಅವ್ರ ಚೈಲ್ಡ್ಹುಡ್ ಫೋಟೋ ಸಿಗಲಿಲ್ಲ ಆಕ್ಚುಲಿ ನನಗೆ ತುಂಬ ಹುಡುತ್ತೆ. ಬಟ್ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆಗೋ ಟೈಮಲ್ಲಿ ಕ್ಲಿಕ್ ಮಾಡಿರೋ ಫೋಟೋ ಅಂತ ಅನ್ನಿಸ್ತು ನನಗೆ. ಸೊ ನೋಡೋಣ ಗೆಸ್ ಮಾಡ್ತಾಳೆ ಇದು ಅಂತ. ಇದು ಯಾರು ಆ ಗತ್ತು ಆ ಗಾಂಭೀರ್ಯ ಇದನ್ನೆಲ್ಲ ನೋಡಿದಾಗ್ಲೇ ಗೊತ್ತಾಗ್ಬಿಡ್ಬೇಕು. ಗೊತ್ತಾಗಿಲ್ಲ ಅಂದ್ರೆ ಈಗ ಮುಖ ತುಂಬ ಪಕ್ಕ ಗೊತ್ತಾಗ್ತಿಲ್ಲ. ನೋಡಿ ಯಾರ ತರ ಕಾಣಿಸ್ತದೆ. ತುಂಬಾ ಹಳೇದಿದೆ, ನಾನು ಹಳೇದ್ ನೋಡಿಲ್ವ ಯಾವ್ದು. ನೋಡು ಗೆಸ್ ಮಾಡ್ಬೇಡ. ನಾನು ಮೂವೀಸ್ ಜಾಸ್ತಿ ನೋಡಲ್ಲ. ಟಿಕ್ ಟಿಕ್ 1 ಟಿಕ್ ಟಿಕ್ 2 ಸರಿ ಗೊತ್ತಾಗ್ತಿಲ್ಲ. ಟಿಕ್ ಟಿಕ್ 3 ಗೊತ್ತಾಗ್ತಿಲ್ಲ. ಗೊತ್ತಾಗಿಲ್ಲ. ಯಾವ ತರ ಚಿತ್ರ ಇಷ್ಟ ನಿಮಗೆ? ಓಕೆ ಪೆಟ್ಟಲ್ಲಿ ಹೇಳ್ಬಿಡು ಯಾವ ಪೆಟ್ ಇಷ್ಟ ಅಂತ. ಅದೇ ಪೆಟ್ನ ಡ್ರಾಮಾ ಮಾಡ್ಬಿಡ್ತೀನಿ. ಪೆಟ್ ಬೇಡ ನನಗೆ. ಹಾಟ್ ಹಾಕ್ತೀನಿ ವೈಟ್ ಒಂದು ರೆಡ್ ಒಂದು ಇಲ್ಲ ಅಷ್ಟೇ. ಚೆನ್ನಾಗಿ ಬಂತಾ? ಮೊದಲೆಲ್ಲ ಖಾಲಿ ಇದೆ. ಓಕೆ ಗೊತ್ತಾಗ್ಲಿಲ್ವಾ? ಅಂಬರೀಶ್ ಸರ್. ಸಾಂಗ್ಸ್ ಎಲ್ಲ ಕೇಳಿದೀನಿ ಬಟ್ ಆದ್ರೆ ಕಂಡಿಡಿಯಕ್ಕಾಗಿಲ್ಲ ಗೈಸ್. ಐ ಲಾಸ್ಟ್ ಇಟ್. ಸೊ ಓಕೆ ನೆಕ್ಸ್ಟ್ ನಾನು ಓ ಮೈ ಗಾಡ್. ಇದನ್ನ ಆಕ್ಚುಲಿ ಯಾರ ಕೈಲೂ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೇಸ್ ಗೆಸ್ ಮಾಡಿದ್ದೀರಾ ಅಂತಂದ್ರೆ ಮಾಡ್ತಿದ್ದೀರಾ ಮಾಡಕ್ ಆಗ್ತದೆ ಅಂತಂದ್ರೆ ನನ್ಗಂತೂ ಕಂಡಿಡಿಯಕ್ ಆಗಿಲ್ಲ. ಬಟ್ ಹುಡುಕ್ದಾಗ ನಂಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ದು ಇದೊಂದೇ ಫೋಟೋ. ಯಾರಿದು? ಸೌತ್ ಅದು ಒಪ್ಕೊಂಡ್ಬಿಡ್ಕೊ. ಇಲ್ಲ ಇರೋ ಇಲ್ಲ ಇರಮ್ಮ, ನಾನು ಎದ್ದು ಹೊರಟೋಗ್ಬಿಡ್ತೀನಿ, ಜಂಪ್ ಬಿಡ್ಬಿಡ್ತೀನಿ. ಓಕೆ ಒಂದು ಕ್ಲೂ ಕೂಡ ಒಂದು ಕ್ಲೂ ಅಂತಂದ್ರೆ ಇದು ನಾನು ಕ್ಲೂ ಕೊಟ್ರೆ ನೀನ್ ಕಂಡಿಡ್ದು ಬಿಡ್ತೀಯ. ಅಷ್ಟೊಂದು ಹತ್ರ ಇರೋ ಅಂತಂದ್ರೆ ನೀನ್ ಕಂಡಿಡಿತೀಯ ಅನ್ನೋ ಕ್ಲೂ ಕೊಡಲ್ಲ ನಾನು. ಒಂದು ಫಾರ್ ವೇ ಆತರ ಒಂದು ಕ್ಲೂ ಕೊಡ್ತೀನಿ. ಯಾವ ಕ್ಲೂ ಕೊಡೋಣ? ಒಂದು ಮೂವಿ, ಪ್ಯಾನ್ ಇಂಡಿಯಾ ಮೂವಿ, ಎಕ್ಸ್ಟ್ರೀಮ್ ಹಿಟ್ ಆಯ್ತು. 3 seconds ಅಲ್ಲಿ ಹೇಳ್ಬೇಕು ಯಾಕಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಕೆಲವೊಂದು ತುಂಬಾ ಹಿಟ್ ಆಗಿದೆ. 1 2 KGF ಅಲ್ಲ ಸಾರಿ. ಓಕೆ ಗೊತ್ತಾಗ್ಲಿಲ್ಲ. 2 3 4 5 6 7 8 9 10 you lost it. ಗೊತ್ತಾಗ್ಲಿಲ್ಲ. ಹೀರೋ ಹೇಳ್ಬಿಟ್ಟು ಆಮೇಲೆ ಇದು ಮಾಡು. ರಿಷಬ್ ಶೆಟ್ಟಿ. ಅನದ ಮಗು ಹಠ ಮಾಡಿ ನಾನು ಹೇಳ್ತಿದ್ದೆ ನನ್ನೇನ್ ರಿಲೇಟೆಡ್ ಮೂವಿ ಕಾಣ್ತಾರ ಅಂತ ಏನಾದ್ರು ಆತರ ಏನೋ ಹೇಳ್ತಿದ್ದೆ. ಇದನ್ನ ತಾನೇ ಹೇಳ್ಬೇಕು. ಹತ್ರ ಕೊಡ್ಬೇಕಿತ್ತು. ಕಂಡಿಡಿದ್ಯಾ ಬಂದ್ಬಿಡು ಹೇಳ್ತೀನಿ ಅದೇ ನಿಂಗೆ. ತಿಂಗಳು ಒಂದ್ಸರಿ ನಾದ್ರೂ ಈ ಮೂವಿ ನೋಡ್ತಾ ಇರೋದ ನಾವು. ಈ ವೇಷದಲ್ಲಿ ಏನಾದ್ರು ಫೇಸ್ ವಾಶ್ ಮಾಡಿದೆ ಆಚೆ ಕಾಲಿಟ್ಟೆ ಅಂದ್ರೆ ಊರಲ್ಲಿ ನಾಯಿಗಳೆಲ್ಲ ಕರ್ಕೊಂಡೆ ಮನೆ ಹತ್ರ ಬರೋದು ನಾನು. ಪೆಟ್ಬೇಕು ಅಂತಿತ್ತಲ್ಲ ಎಷ್ಟು ನಾಯಿ ಮರಿಬೇಕು ಹೇಳ್ತೀನಿ. ನಾನು 2 ಸತಿ ಸೋತಿದ್ದೆ, ನೀನ್ 3 ಸತಿ ಸೋತಿದ್ಯಾ? ವಿನ್ ಆದವ್ರಿಗೇನು? ವಿನ್ ಆದವ್ರಿಗೆ ಸೋತವ್ರಿಗೆ ಗ್ಯಾಪಲ್ಲಿ ಇರುತ್ತಲ್ಲ ಇದು. ವಿನ್ ಆದವ್ರಿಗೆ ಮುಖ ತುಂಬಾ ಹಚ್ಬೇಕು. ಓಕೆ ವಿನ್ ಆದವ್ರಿಗೆ ನನ್ನ ಕಡೆಯಿಂದ ಈ ವಾಟರ್ ಬಾಟಲ್ ನೀನೇ ಇಟ್ಕೋದು. ಇನ್ ಕೇಸ್ ನೀನ್ ಗೆದ್ರೆ ಶರ್ಟ್ ಕೊಡಿಸ್ತೀನಿ. ಶರ್ಟ್ ಇದು ಗೆದ್ರೆ ಜಾಸ್ತಿ ಏನೋ ಆಸೆ ಪಡೋ ಅಂತದೇ ಇಲ್ಲ. ಇದು 20 ರೂಪಾಯಿ ಪಾನಿಪುರಿ ಕೊಡ್ತಾರೆ ಸಾಕು, ಅಲ್ಲೇ ಸೆಟ್ಲ್ ಆಗ್ಬಿಡುತ್ತೆ. ನಿಂತ್ಕೊಂಡ್ಬಿಟ್ಟು ಆರಾಮಾಗಿ. 20 ರೂಪಾಯಿದು ಕರೆಕ್ಟಾಗಿ ಕೊಡ್ಸಲ್ಲ ಪಾಪ. ಹಾಕಿರೋದ್ರಲ್ಲಿ 1-2 ಅನ್ಕೊಂಡಿರ್ತೀನಿ ಪಾಪ. ಅದೇ ಹಿಂಸೆ ಮಾಡುತ್ತೆ. ನಾನೇನ್ ಮಾಡ್ಲಿ, ತಗೊಬಂದ್ಬಿಟ್ಟು ತಿನ್ನೋ ಆಗುತ್ತೆ. ನನಗೆ 1 ಪೂರಿ ಕೇಳಿದ್ರೆ 2 ಪೂರಿ ಬಾಯ್ ಹಾಕೊಂಡಿರ್ತೀನಿ ಅಷ್ಟೇ. ಹೀಗೆ ಇಬ್ರು ಒಟ್ಟೊಟ್ಟಿಗೆ ಒಂದೇ ಪ್ಲೇಟ್ ಅಲ್ಲಿ ತಿಂತಿದ್ರೆ ನಿನಗೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ ಏನಾಗುತ್ತೆ ನನಗಿಂತ ನೀನೇ ಜಾಸ್ತಿ ತಿಂತಿದ್ದೆ ಅನ್ಸುತ್ತೆ. ಓಕೆ ಈಗ ನೆಕ್ಸ್ಟ್ ಫೋಟೋ ನೋಡೋಣ.
ಗೆಸ್ ಮಾಡು. ಯಾರು ಗೆಸ್ ಮಾಡಕ್ ಆಗಲ್ಲ. ಯಾರು? ರಮೇಶ್ ಸರ್. ಯಾರು? ಗೈಸ್ ಒಂದೇ ಆಗ್ತಿರೋದು ಪಾಪ. ಎಲ್ಲಾನು ಕಂಡಿಡ್ಲಿ ಇದು ಅಂತ ಹೇಳ್ಬಿಟ್ಟು ಎಲ್ಲ ಸಿಂಪಲ್ ಆಗಿರೋದು ಪ್ರತಿ ಸಲ ಅದಕ್ಕೆ ನಾನೇ ಸೋಲ್ತಾ ಇದ್ದೀನಿ. ಸುಳ್ಳು. ಈಗ ಗೆಸ್ ಮಾಡಿರೋದು ಅಲ್ವಾ? ಓಕೆ. ಭಯ ಆಗೋಯ್ತು ಮತ್ತೆ ಇನ್ನೇನ್ ಬರೀತಾರ ಅಂತ. ಪಾಯಿಂಟ್ ಸಿಕ್ತು. ಓಕೆ, ಈಗ ನೆಕ್ಸ್ಟ್ ಫೋಟೋ ಬಂದು ಯಾವುದು ಅಂತಂದ್ರೆ ತೋರಿಸ್ತೀನಿ. ಇದು ಎಷ್ಟು ಮಟ್ಟಿಗೆ ಕೋಇನ್ಸಿಡೆನ್ಸ್ ಅಂತ ಗೊತ್ತಿಲ್ಲ ಗೈಸ್ ಇದು. ಓಕೆ, ನನಗೆ ಗೊತ್ತಿದೆ ಯಾರು ಅಂತ ನೀನೇ ಹೇಳ್ಬಿಡು, ಯಾಕಂದ್ರೆ ನಾನು ಇದೇ ಫೋಟೋ ತೆಗೆದಿದ್ದೀನಿ. ನಿಜನಾ? ನಾನು ನಂಬಲ್ಲ ಗೈಸ್. ಒಂದು ನಿಮಿಷ ಮಾಡ್ತೀನಿ. ಯಾರು ನೀನು ಹೇಳ್ಬಿಡು. ಆಯ್ತು, ರಕ್ಷಿತ್ ಶೆಟ್ಟಿ ಸರ್. ಓಕೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಓಕೆ, ಇದೊಂದು ಕೋಇನ್ಸಿಡೆನ್ಸ್. ಸೊ ಇದು ಒಂದೇ ಫೋಟೋ ಇಬ್ರು ಇಲ್ಲ. ಸೊ ಇದಾಗಬಾರ್ದಾಗಿತ್ತು. ಅಟ್ಲೀಸ್ಟ್ ಒಂದು ನಾನು ನಿಜ ಏನ್ ಅನ್ಕೊಂಡೆ ಗೊತ್ತಾ? ನಾನು 3 ಅಟ್ಲೀಸ್ಟ್ ಡ್ರಾ ಆದ್ರೂ ಆಗುತ್ತೆ ಅನ್ಕೊಂಡಿದ್ದೆ. ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ? ಇದು ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ ಮೂವಿದ್ರೆ ನನ್ನೇನ್ ರಿಲೇಟೆಡ್ ಅಂತ ಇದನ್ನ ನೀನ್ ಎತ್ತಿಡ್ಬೋದೇನೋ ಅನ್ಕೊಂಡೆ. ಓವರ್ ಟಫ್ ಇದೆ ಅದು, ಫೋಟೋ ಕಂಡಿಡಕ್ ಆಗ್ತಿಲ್ಲ. ನೋಡಿದ್ರೆ ಬಂದು ಇಲ್ಲಿಗೆ ಸಿಂಕ್ ಆಯ್ತು ಅಂತ. ಓಕೆ ಓಕೆ ಗಾಯ್ಸ್, ಆಗಿರೋದ್ರಲ್ಲಿ ನಾನೇ ವಿನ್ ಆಗಿರೋದು. ರಿಯಾಕ್ಷನ್ ಚೆನ್ನಾಗಿತ್ತಿರೋದು ಅಂತ ತಗೊಂಡು ನಾನೇ ವಿನ್. ಮುಖಾನ ಪರಿಚಯ ಮಾಡಿಸ್ಬಿಟ್ಟು ನನ್ಗೆ ಇವತ್ತು. ಓಕೆ, ಈಗ ಹಂಗಾರೆ ಪಾನಿಪುರಿ ತಿನ್ನಕ್ ಹೋಗೋಣ. ಹೋಗೋಣ. ಹಂಗಾರೆ ನಾವು ಹೋಗಿ ಪಾನಿಪುರಿ ತಿನ್ಕೊಂಡು ಬರ್ತೀವಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಕ್ ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸೊ ದಟ್ ನಾವು ಹಾಕುವಂತ ಪ್ರತಿ ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬಂದು ರೀಚ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅದಕ್ಕೂ ಲೈಕ್ ಮಾಡಿ. ಸರಿ ಬಿಡಮ್ಮ. ಯಾಕಂತಂದ್ರೆ ಏನಂತಾರೆ ಅದಕ್ಕೆ? ಯಾವ್ದಕ್ಕೆ ಏನಂತಾರ ಅದಕ್ಕೆ ಅಂದ್ರೆ ಯಾವ್ದಕ್ಕೆ? ಇಷ್ಟ ಆಗಿಲ್ಲ ಅಂತಂದ್ರು ಲೈಕ್ ಮಾಡ್ತಿದ್ದೀರಾ ಅಂತಂದ್ರೆ ಓಕೆ, ನಮಗೂ ಏನಂತಂದ್ರೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ನ ಮಾಡ್ಬೇಕು, ಕಂಟೆಂಟ್ ನ ತಗೋಬೇಕು ಅಂತ ಅನ್ಸುತ್ತೆ. ಹೆಂಗೆಲ್ಲ ಲೈಕ್ ನೋಡಿ ಗೈಸ್. ಸೊ ಲೈಕ್ ಮಾಡಿ. ಲೈಕ್ ಮಾಡಿ. ಇವಾಗ ನಾವು ಹೊರಡುವಂತ ಸಮಯ ಬಂತು. ಟಾಟಾ, ಬೈ ಬೈ, ಸಿ ಯು.